ಸ್ನೇಹಿತರೆ ನಮಸ್ಕಾರ. ಮುಖೇಶ್ ಅಂಬಾನಿಯವರು ತಮ್ಮ ಮಗನ ಮದುವೆಗೆ ಸುಮಾರು 5,000 ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ಬಂದಿರೋಂಥ ಸುದ್ದಿ. ನೋಡಿ, ಇವತ್ತು 5,000 ಕೋಟಿ ಖರ್ಚು ಮಾಡಿದ್ರು ಕೂಡ ಅವರು ಅವರ ಆಸ್ತಿಯಲ್ಲಿ ಎಷ್ಟು ಪರ್ಸೆಂಟ್ ಖರ್ಚು ಮಾಡಿದ್ದಾರೆ ಅಂತ ನೋಡಿದರೆ ಕೇವಲ 0.6%, ಅಂದರೆ 0.6% ಅಷ್ಟು ಮಾತ್ರ ತಮ್ಮ ಮಗನ ಮದುವೆಗೆ ವ್ಯಯ ಮಾಡಿದ್ದಾರೆ. ಆದರೆ ಎಷ್ಟೋ ಜನ ಇವತ್ತು ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ತಮ್ಮ ಆಸ್ತಿಯಲ್ಲಿ ತುಂಬ ದೊಡ್ಡ ಭಾಗವನ್ನು ಮದುವೆಗೆ ಖರ್ಚು ಮಾಡ್ತಾ ಇದ್ದಾರೆ. ಇದು ಎಂಥ ದೊಡ್ಡ ಮೂರ್ಖತನ. ಅಂಬಾನಿ ಅವರೇನೆ ತಮ್ಮ ಮಗನ ಮದುವೆಗೆ ತಮ್ಮ ಆಸ್ತಿಯಲ್ಲಿ ಕೇವಲ 0.5% ಖರ್ಚು ಮಾಡಿದ್ದಾರೆ. ಆದರೆ ಎಷ್ಟೋ ಕಡೆಗಳಲ್ಲಿ ಮಿಡಲ್ ಕ್ಲಾಸಲ್ಲಿ ಇರುವಂಥ ಜನಗಳು ತಾವು ಸಮಾಜದಲ್ಲಿ ದೊಡ್ಡ ಸ್ಟೇಟಸಲ್ಲಿ ಇದ್ದೀವಿ, ನಾವು ಹೆಚ್ಚು ಎಕನಾಮಿಕಲಿ ತುಂಬ ದೊಡ್ಡ ಮಟ್ಟದಲ್ಲಿದ್ದೀವಿ ಅಂತ ಕೇವಲ ತೋರ್ಪಡಿಕೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ತಮ್ಮ ಆಸ್ತಿಯಲ್ಲಿ ಒಂದು ದೊಡ್ಡ ಭಾಗವನ್ನು ಮದುವೆಗೆ ಖರ್ಚು ಮಾಡ್ತಾ ಇದ್ದಾರೆ. ಎಷ್ಟು? ಒಂದು ಅಂದಾಜು ಒಂದು ಇಂಡಿಯನ್ ಮ್ಯಾರೇಜಲ್ಲಿ, ಒಂದು ಭಾರತೀಯ ಮದುವೆಯಲ್ಲಿ ಒಂದು 12 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗ್ತಾ ಇದೆ ಅಂತ. ಆ ಲೆಕ್ಕದಲ್ಲಿ ಒಂದು ವರ್ಷಕ್ಕೆ 80 ಲಕ್ಷದಿಂದ 1 ಕೋಟಿಯಷ್ಟು ಮದುವೆಗಳು ಇಂಡಿಯಾದಲ್ಲಿ ನಡೆಯುತ್ತೆ. ಅದು ಆ ಥರ ನೋಡಿದಾಗ ಇಡೀ ಮದುವೆ ಅನ್ನುವಂಥ ಒಂದು ವಿಚಾರಕ್ಕೆ ಸುಮಾರು 10 ಲಕ್ಷ ಕೋಟಿಯಷ್ಟು ಹಣವನ್ನು ಇವತ್ತು ಜನ ವ್ಯಯ ಮಾಡ್ತಾ ಇದ್ದಾರೆ. ಕರ್ನಾಟಕದ ಬಜೆಟೇನೆ 4 ಲಕ್ಷ ಕೋಟಿ ಇರೋಂಥದ್ದು. ಆದರೆ ಇಲ್ಲಿ ನೋಡಿದರೆ ಮದುವೆಗೇನೆ 10 ಲಕ್ಷ ಕೋಟಿ ವ್ಯಯ ಆಗ್ತದೆ. ವ್ಯಯ ಆದರೆ ಅದು ತಪ್ಪೇನು ಅಂತ ಕೇಳ್ಬೋದು. ಆದರೆ ವ್ಯಯ ಮಾಡ್ತಾ ಇರೋರು ಯಾರು, ಎಷ್ಟು ವ್ಯಯ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾದಂಥ ಅಂಶ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಒಂದು ರೈತಾಪಿ ಕುಟುಂಬ, ಇಂಥವರು ಕೂಡ ಏನು ಮಾಡ್ತಾ ಇದ್ದಾರೆ, ಇವತ್ತು ತಮ್ಮ ಜಮೀನನ್ನು ಮಾರಿ ಸುಮಾರು 2 ಎಕರೆ 3 ಎಕರೆ ಇದ್ದಂಥವ್ರು 1 ಎಕರೆ ಮದುವೆಗೆ ಮಾರ್ಬಿಟ್ಟು ಅದರಲ್ಲಿ ಒಂದಷ್ಟು ಒಡವೆ ಮಾಡಿಸೋದು, ಇನ್ನು ಮಿಕ್ಕಿದ್ದೆಲ್ಲವನ್ನು ಕೂಡ ಒಂದು ಲ್ಯಾವಿಶ್ ಮದುವೆಗೆ ಖರ್ಚು ಮಾಡೋದು. ಆ ಲ್ಯಾವಿಶ್ ಮದುವೆಗೆ ಎಷ್ಟು ದಿನ ನಡೆಯುತ್ತೆ? ಲ್ಯಾವಿಶ್ ಅಂದರೆ ತುಂಬಾನೇ ಒಂದು ವೈಭವೋಪೇತವಾಗಿ ಮಾಡಿಬಿಡೋದು. ಎಷ್ಟು ದಿನ ನಡೆಯುತ್ತೆ? 2 ದಿನ, 3 ದಿನ. ಇದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ತಾವು ಕೂಡಿಟ್ಟಂತಹ ವರ್ಷಗಟ್ಟಲೆಯಿಂದ ಕಷ್ಟಪಟ್ಟು ಕೂಡಿಟ್ಟಂತಹ ಹಣವನ್ನ, ಇಡೀ ದುಡ್ಡನ್ನ 1-2 ದಿನದಲ್ಲಿ ವ್ಯಯ ಮಾಡ್ತಾ ಇದ್ದಾರೆ. ಇದರಿಂದ ಮತ್ತೆ ಕಷ್ಟಕ್ಕೆ ಸಿಗಾಕೋತಾ ಇದ್ದಾರೆ. ವ್ಯಯ ಮಾಡ್ತಾರೆ ಯಾರು ತುಂಬಾನೇ ಶ್ರೀಮಂತರಾಗಿರುವಂಥವ್ರು ಒಂದು ಸ್ವಲ್ಪ ವ್ಯಯ ಮಾಡಿದ್ರು ನಡೆಯುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ಮಿಡಲ್ ಕ್ಲಾಸಲ್ಲಿರೋರು, ಲೋವರ್ ಮಿಡಲ್ ಕ್ಲಾಸಲ್ಲಿರೋಂಥ ಜನಗಳು ತಾವು ಒಂದು ರೀತಿಯಲ್ಲಿ ರಿಚ್ ಇದೀವಿ ಅಂತ ಕೇವಲ ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ದೊಡ್ಡ ತಪ್ಪಾಗ್ತಾ ಇದೆ. ತಮ್ಮ ಸೇವಿಂಗ್ಸನ್ನ ಮಾಡೋದು ಇವತ್ತು ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ. ಒಂದು ಬರುವಂಥ ಸಂಬಳದಲ್ಲಿ ಎಲ್ಲಾನು ಮಾಡಿ ಉಳಿತಾಯ ಮಾಡಿ ಒಂದು ಕೂಡಿಡುವಂಥದ್ದು ಎಷ್ಟು ಕಷ್ಟ ಇದೆ ಇವತ್ತು. ಆಗಿದ್ರೂ ಸಮೇತ ಈ ರೀತಿಯಲ್ಲಿ ಖರ್ಚು ಮಾಡೋದ್ರಿಂದ ಜನಗಳು ಕಷ್ಟಕ್ಕೆ ಸಿಗಾಕೋತಾ ಇದ್ದಾರೆ. ನೋಡಿ, ಉದಾಹರಣೆ ಹೇಳ್ತೀನಿ. ಈಗ ಇನ್ನೊಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಒಂದು ಹೇಳ್ತೀನಿ. ಒಬ್ಬ ವ್ಯಕ್ತಿ ರಷ್ಯಾದಲ್ಲಿ ಮೈಕೆಲ್ ಗುಸ್ಟರೇವ್ ಅನ್ನುವಂಥ ಒಬ್ಬ ದೊಡ್ಡ ಒಂದು ರಿಯಲ್ ಎಸ್ಟೇಟು ಮತ್ತು ಆಯಿಲ್ಗೆ ಸಂಬಂಧಪಟ್ಟಂಥ ಒಂದು ಕಂಪನಿಗಳನ್ನು ನಡೆಸುವಂಥ ವ್ಯಕ್ತಿ. ಈ ವ್ಯಕ್ತಿ 2016ನೇ ಇಸ್ವಿಯಲ್ಲಿ ತನ್ನ ಮಗನ ಮದುವೆಯನ್ನು ಮಾಡ್ತಾನೆ. ಆ ಮದುವೆಗೆ ಇವನು ಎಷ್ಟಪ್ಪ ಖರ್ಚು ಮಾಡಿರ್ತಾನೆ? $1 ಬಿಲಿಯನ್ ಅಷ್ಟು ಖರ್ಚು ಮಾಡಿರ್ತಾನೆ. $1 ಬಿಲಿಯನ್ ಅಂದರೆ $1 ಇವತ್ತು 80 ರೂಪಾಯಿ 85 ರೂಪಾಯಿ ಹತ್ತಿರ ಇದೆ. ಆಗಿರ್ಬೇಕಾದ್ರೆ $1 ಅಷ್ಟು ರೂಪಾಯಿ ಆದಮೇಲೆ ಈತ $1 ಬಿಲಿಯನ್ ಖರ್ಚು ಮಾಡಿದ್ದಾನೆ. ಅಂದರೆ ಎಷ್ಟು ಖರ್ಚು ಮಾಡಿದ್ದಾನೆ? ಮುಖೇಶ್ ಅಂಬಾನಿ ಅವರು ಖರ್ಚು ಮಾಡಿರೋ ದುಡ್ಡು ಕೂಡ ಇದ್ರ ಮುಂದೆ ಏನೂ ಅಲ್ಲ. ಅಷ್ಟು ದುಡ್ಡನ್ನು ಈತ ವ್ಯಯ ಮಾಡಿದ್ದಾನೆ. ಆತ ಖರ್ಚು ಮಾಡಿದಂಥ ಸಂದರ್ಭದಲ್ಲಿ 2016ರಲ್ಲಿ ಅವನ ಆಸ್ತಿ ಸುಮಾರು $5.4 ಬಿಲಿಯನ್ ಅಷ್ಟು ಇರುತ್ತೆ ಅಂತ ಹೇಳಿ ನಾನು ನೋಡಿದೆ. ಅದಾದ ನಂತರದಲ್ಲಿ ವರ್ಷದಿಂದ ವರ್ಷಕ್ಕೆ ಅವನ ಆಸ್ತಿ ಕಡಿಮೆ ಆಗ್ತಾನೆ ಬಂದು ಸುಮಾರು 2021-22 ಅವನ ಆಸ್ತಿ ಕೇವಲ $1.3 ಬಿಲಿಯನ್ ಆಗಿರುತ್ತೆ. ಹತ್ತತ್ರ $6 ಬಿಲಿಯನ್ ಇದ್ದಂಥದ್ದು $1.3 ಬಿಲಿಯನ್, ಅಂದರೆ 70-80% ಅಷ್ಟು ಆತ ಅವನ ಆಸ್ತಿಯನ್ನು ಕಳ್ಕೊಂಡಿರ್ತಾನೆ ಕೇವಲ 5-6 ವರ್ಷದ ಪೀರಿಯಡಲ್ಲಿ. ಇದರಿಂದನೇ ಆಯಿತು ಅಂತಲ್ಲ, ಮಧ್ಯದಲ್ಲಿ ಆತ ರಷ್ಯಾದ ಕಂಪ್ನಿ ಆಗಿದ್ದರಿಂದ ಅಮೆರಿಕದ ಸ್ಯಾಂಕ್ಷನ್ಗಳು ರಷ್ಯಾದ ಮೇಲೆ ಬಂದು ಅದರಿಂದನೂ ಆತನಿಗೆ ಎಫೆಕ್ಟ್ ಆಗಿರುತ್ತೆ. ಮತ್ತು ಅದ್ರ ಮಧ್ಯದಲ್ಲಿ ಕೊರೋನಾ ಕೂಡ ಬರುತ್ತೆ. ಅದೆಲ್ಲ ಆದ ಅಂತ ಕಾರಣದಿಂದ ಮತ್ತು ಈತ ಹೆಚ್ಚು ದುಡ್ಡನ್ನು ವ್ಯಯ ಮಾಡಿದಂಥ ಕಾರಣಕ್ಕಾಗಿ ಆತನ ಆಸ್ತಿ 70-80% ಅಷ್ಟು ಕಡಿಮೆ ಆಗುತ್ತೆ. ಆದರೆ ಪುಣ್ಯ ಆತನ ಅದೃಷ್ಟನ ಏನೋ, ಮತ್ತೆ ಆತ ಅದನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ನಂತರ ಮತ್ತೆ ಈಗ ಆತನ ಆಸ್ತಿ ಆ ಮೊದಲು ಎಷ್ಟಿತ್ತೋ ಅಷ್ಟೇ ಹಂತಕ್ಕೆ ಬಂದಿದೆ ಅಂತ ಹೇಳಿ ನೋಡಿದೆ. ನೋಡ್ರಿ, 5-6 ವರ್ಷದಲ್ಲಿ ಆತ 70-80% ಆಸ್ತಿಯನ್ನು ಕಳ್ಕೊಳ್ಬೇಕಾದಂಥ ಸ್ಥಿತಿ ಬಂತು. ಯಾಕಾಗಾಯಿತು? ಅಂಥ ದೊಡ್ಡ ವ್ಯಕ್ತಿ, ತುಂಬಾನೇ ಶ್ರೀಮಂತನಾದಂಥ, ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಬರುವಂಥ ವ್ಯಕ್ತಿನೇ ಆತನ ಆಸ್ತಿಯನ್ನು 70-80% ಕಳ್ಕೊತಾನೆ ಅಂತ ಹೇಳಿದ್ರೆ, ಇನ್ನು ನಿಮ್ಮಂಥ ಜನಸಾಮಾನ್ಯರು ಅವ್ರ ಮುಂದೆ ಏನೇನೂ ಅಲ್ಲ.
ಆಗಿರ್ಬೇಕಾದ್ರೆ ಮದುವೆಗಳಿಗೆ ಇವತ್ತು ಅತ್ಯಂತ ಹೆಚ್ಚು ಹಣವನ್ನು ವ್ಯಯ ಮಾಡುವುದನ್ನು ನಿಲ್ಲಿಸಿದ್ರೆ ನಮಗೆ ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನೋಡಿ, ನನ್ನ ಸ್ನೇಹಿತರು ಒಬ್ಬರು ಏನು ಮಾಡ್ತಾರೆ, ಅವರ ಆಸ್ತಿಯ ಲೆಕ್ಕದಲ್ಲಿ ನೋಡೋದಾದ್ರೆ ಅವರು ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆ. ಮತ್ತೆ ಅವರ ಆಸ್ತಿಯ ಲೆಕ್ಕದಲ್ಲಿ ನೋಡಿದರೆ ಅವರ ಆಸ್ತಿಯಲ್ಲಿ ಕೇವಲ ಅವರ ಮದುವೆಗೆ 15% ಖರ್ಚು ಮಾಡ್ತಾರೆ. ಅವರ ಆಸ್ತಿ ಒಂದು 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಆ 100 ರೂಪಾಯಿಲಿ 15 ರೂಪಾಯಿನ ಅವರು ಕೇವಲ ಒಂದು ಮದುವೆಗೆ 2 ದಿನದಲ್ಲಿ ಖರ್ಚು ಮಾಡಾಕ್ಬಿಡ್ತಾರೆ. ತಮ್ಮ ಆಸ್ತಿಯಲ್ಲಿ 15% ಅಷ್ಟು ದಿನದಲ್ಲಿ ಖರ್ಚು ಮಾಡಿಬಿಟ್ರು ಸರಿ, ಆದರೆ ಅದನ್ನ ಅವರು ವಾಪಸ್ಸು ಪಡ್ಕೊಳ್ಳೋದಿಕ್ಕೆ 5-6 ವರ್ಷ ಪ್ರಯತ್ನ ಪಟ್ಟರು ಸಮೇತ ಅದು ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದ ಖರ್ಚಾಗಿರುತ್ತೆ ಅದು. ಅಥವಾ ತಾವು ಪದೇ ಪದೇ ಸಾಲದಲ್ಲಿ ಸಿಗಾಕೊಳ್ಳುವಂಥ ಸ್ಥಿತಿ ಬರುತ್ತೆ. ಈ ಥರ ಖರ್ಚು ಮಾಡುವಂಥ ಸ್ಥಿತಿ ಅಥವಾ ವ್ಯವಸ್ಥೆ ಯಾಕೆ ಬಂದಿದೆ ಅಂತ ನನಗೆ ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ಜನಗಳು ತಮ್ಮ ಬಳಿ ಇಲ್ಲದೇ ಇರೋದನ್ನ ತೋರ್ಪಡಿಕೆ ಮಾಡ್ಕೊಳ್ಳೋದಿಕ್ಕೆ ಹೋಗಿದ್ದಾರೆ. ಅಂದರೆ ಈಗ ಯಾರೋ ಪಕ್ಕದ ಮನೆಯಲ್ಲೋ ಅಥವಾ ಎಲ್ಲೋ ನಮ್ಮ ದೂರ ಸಂಬಂಧಿನೋ ಎಷ್ಟೋ ದುಡ್ಡು ಖರ್ಚು ಮಾಡಿ ದೊಡ್ಡದಾಗಿ ಮದುವೆ ಮಾಡಿದ್ದಾನಪ್ಪ, 1000 ಜನ ಕರೆದಿದ್ದಾನೆ, ಒಂದು ದೊಡ್ಡ ಕಲ್ಯಾಣ ಮಂಟಪ, ಅಲ್ಲಿ ಬೇಕಾದಂಥ ವಿಜೃಂಭಣೆಯಾದಂಥ ವ್ಯವಸ್ಥೆ, ಮತ್ತು ಅಲ್ಲಿ ಬಗೆ ಬಗೆಯಾದಂಥ ಐಟಮ್ಗಳನ್ನು ಮಾಡಿ ಒಂದು 10, 20, 30 ಥರದ ಐಟಮ್ಗಳನ್ನು ಮಾಡಿ 1000 ಜನನ ಕರೆದು ನಾನು ಊಟ ಹಾಕ್ತೀನಿ. ಮತ್ತು ಇನ್ನೊಂದು ರೀತಿಯಲ್ಲಿ ಬೇರೆ ಬೇರೆ ಥರದ ಡೆಸ್ಟಿನೇಷನ್ ಶೂಟಿಂಗ್ಗಳು, ವೆಡ್ಡಿಂಗ್ಗಳು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ವೆಡ್ಡಿಂಗ್ ಅನ್ನೋದೇ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಆದರೆ ಈ ಥರ ಮಾಡ್ಲಿಕ್ಕೆ ಹೋದಾಗ ತುಂಬ ಶ್ರೀಮಂತರಾಗಿರುವಂಥವ್ರಿಗೆ ಏನೂ ಆಗೋದಿಲ್ಲ. ಆದರೆ ಮಿಡಲ್ ಕ್ಲಾಸಲ್ಲಿ ಇರುವಂಥವ್ರು, ಇವನ್ ಅಪ್ಪರ್ ಮಿಡಲ್ ಕ್ಲಾಸಲ್ಲಿ ಇರೋವರೆಗೂ ಸಮೇತ ಇವತ್ತು ತುಂಬ ದೊಡ್ಡ ಮಟ್ಟದ ಲಾಸ್ ಆಗ್ತಾ ಇದೆ. ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು. ಅವರು ಯಾವಾಗ ಮದುವೆ ಎಲ್ಲವೂ ಮುಗಿದು ನಂತರದಲ್ಲಿ ಬೇರೆ ಸಂದರ್ಭಗಳು ಬರುತ್ತೋ, ತುಂಬ ಅಗತ್ಯವಾದ ಸಂದರ್ಭಗಳು ಬರುತ್ತೋ, ಆವಾಗ ಅವ್ರಿಗೆ ಆ ಹಣದ ಬೆಲೆ ಗೊತ್ತಾಗ್ತಾ ಇದೆ. ನಾನು ಕೇವಲ 2 ದಿನಕ್ಕೆ 3 ದಿನಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟೆ, ಆದರೆ ಇಲ್ಲಿ ನಾನು ಅದನ್ನು ದುಡಿಮೆ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಅಂತೇಳಿ ಆಗ ಅವ್ರಿಗೆ ಅರಿವಾಗುತ್ತೆ. ಆದರೂ ಕೂಡ ಎಷ್ಟೋ ಜನಗಳು ಅದನ್ನ ಮನಸ್ಸಿಗೆ ತಗೊಳ್ದೇನೆ ಅಥವಾ ಅದ್ರ ಬಗ್ಗೆ ಆಲೋಚನೆ ಮಾಡ್ದೇನೆ, ಇರಲಿ ಪರವಾಗಿಲ್ಲ, ನಾವು ಸಮಾಜದಲ್ಲಿ ಒಂದು ಸ್ಟೇಟಸ್ ಅನ್ನ ತೋರಿಸ್ಕೊಳ್ಬೇಕು, ನಾವು ದೊಡ್ಡ ರೀತಿಯಲ್ಲಿ ಇದ್ದೀವಿ, ನಮ್ಮ ಹತ್ರನೂ ಒಂದು ರೀತಿ ಆರ್ಥಿಕವಾಗಿ ಸಂಪನ್ಮೂಲಗಳಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಬೇಕಾಗಿರುವಂಥ ದುಡ್ಡನ್ನ ವ್ಯಯ ಮಾಡಿಕೊಂಡು ತಮ್ಮ ಕಷ್ಟಕ್ಕೆ ತಾವು ತಿಳ್ಕೊಳ್ತಾ ಇದ್ದಾರೆ. ಈಗ ನಾನು ಮದುವೆ ದುಡ್ಡು ಖರ್ಚು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಎಷ್ಟು ಇತಿಮಿತಿಯಲ್ಲಿ ಖರ್ಚು ಮಾಡಬೇಕು ಅಷ್ಟು ಮಾಡಿದರೆ ಸಾಕು ಅನ್ನೋಂಥ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೆ. ಈಗ ನೋಡಿ, ಯಾರೋ ಒಬ್ರು ಒಂದು ಉದಾಹರಣೆ ಕೊಡ್ತಾ ಇದ್ರು, ಒಬ್ರು ರೈತ ಹೋರಾಟಗಾರರು ಒಂದು ಉದಾಹರಣೆ ಕೊಡ್ತಾ ಇದ್ರು. ಒಬ್ರು ರೈತ ಮಹಿಳೆ ಏನ್ ಮಾಡ್ತಾಳಂತೆ, ತನ್ನ ಬಳಿ ಇರುವಂತಹ ಕೇವಲ 2 ಎಕರೆ ಭೂಮಿ ಇರುತ್ತಂತೆ ಆಕೆ ಹತ್ರ. ಆಕೆ ತನ್ನ ಮಗಳು ಮದುವೆ ಮಾಡೋದಕ್ಕೆ 1 ಎಕರೆ ಭೂಮಿನ ಮಾರಾಟ ಮಾಡಕ್ ಹೋಗ್ತಾಳಂತೆ. ಯಾಕಮ್ಮ ಈ ತರ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ಕೆ, ಏನಪ್ಪ ನೀನು ಹಿಂಗೆ ಹೇಳ್ತಾ ಇದೀಯಾ, ನಾನು ನನ್ನ ಇನ್ನೊಬ್ಳು ಮಗಳನ್ನ ಅದೆಲ್ಲೋ ಕೊಟ್ಟು ಮದುವೆ ಮಾಡಿದ್ದೀನಿ, ಈ ತರ ದೊಡ್ಡ ರೀತಿಯಲ್ಲಿ ಮದುವೆ ಮಾಡ್ಕೊಟ್ಟಿದ್ದೀನಿ, ಈ ಮಗಳಿಗೆ ನಾನು ಮದುವೆ ಮಾಡಬಾರ್ದು, ಅದೇ ತರ, ಅದಕ್ಕೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಹಂಗಾಗಿ 1 ಎಕರೆ ಜಮೀನು ಮಾರ್ತಾ ಇದ್ದೀನಿ. ಆಕೆ ಸಾಯೋ ತನಕ ಅದು ಊಟ ಕೊಡ್ತಿದ್ದಂತಹ ನೆಲ. ಆಕೆ ಪೂರ್ವಿಕರು 2, 3 ಇಲ್ಲ ಇನ್ನು ಎಷ್ಟೋ ತಲೆಮಾರುಗಳು ಅದೇ ಭೂಮಿಯಲ್ಲಿ ದುಡ್ಕೊಂಡು ಬಂದಿದ್ದಾರೆ. ಅಂಥದ್ದನ್ನ ಕೇವಲ ಒಂದು ಫಂಕ್ಷನ್ ಮಾಡೋದಿಕ್ಕೆ 2-3 ದಿನಕ್ಕೆ ಒಂದು ಏನಂತಾರೆ ಫಾಲ್ಸ್ ಮೈಂಡ್ ಸೆಟ್, ಅಂದ್ರೆ ಒಂದು ಹುಸಿ ಪ್ರೆಸ್ಟೀಜ್ ಅನ್ನ ತೋರಿಸ್ಕೊಳ್ಳೋದಿಕ್ಕೆ ಆಕೆ ತನಗೆ ಅನ್ನ ಕೊಡ್ತಾ ಇದ್ದಂತ ಭೂಮಿನ ಮಾರೋದಕ್ಕೆ ಹೋಗಿರ್ತಾಳೆ. ಆಕೆಗೆ ಅದು ಅರ್ಥ ಆಗ್ತಾ ಇರೋದಿಲ್ಲ. ಆಕೆ ಏನ್ ಭಾವಿಸ್ಕೊಂಡಿರ್ತಾಳೆ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ, ಎಲ್ಲರೂ ಎಲ್ಲ ಖರ್ಚು ಮಾಡ್ತಾ ಇದಾರಲ್ಲ, ಎಲ್ಲ ದೊಡ್ಡ ದೊಡ್ಡ ಮದುವೆ ಮಾಡ್ತಾ ಇದಾರಂತ. ಅವ್ರು ಯಾರೋ ಜಮೀನ್ ಮಾಡಿ ಮದುವೆ ಮಾಡಿದ್ರಂತೆ, ಇನ್ನೊಬ್ರು ಯಾರೋ ಮನೆನೇ ಮಾರ್ಬಿಟ್ರಂತೆ, ಇನ್ನೊಬ್ರು ಯಾರೋ ಇದ್ದ ಆಸ್ತಿ ಪಾಸ್ತಿಯಲ್ಲಿ ಒಂದು ಅರ್ಧ ಏನೋ ಮಾರಿ ಮದುವೆ ಮಾಡಿದಂತೆ. ಈ ಥರದ್ದೆಲ್ಲನೂ ಅಲ್ಲಿ ಇಲ್ಲಿ ಕೇಳ್ಕೊಂಡು ನಾನು ಮಾಡಿದ್ರು ತಪ್ಪಲ್ಲ, ಅದೇ ಜೀವನ, ಆ ಥರ ಮಾಡೋದೇ ಸರಿ ಅಂತೇಳಿ ಎಷ್ಟೋ ಜನಗಳು ಭಾವಿಸ್ಕೊಂಡು ಇವತ್ತು ತುಂಬ ಅತೀವವಾಗಿ ಸಾಲ ಸೋಲ ಮಾಡಿಕೊಂಡು ಮದುವೆಗಳಿಗೆ ಖರ್ಚು ಮಾಡೋವಂಥದ್ದು ನಡೀತಾ ಇದೆ. ನಾನು ನೋಡ್ದಂಗೆನೆ, ನಾನು ಚಿಕ್ಕ ಹುಡುಗ ಇರಬೇಕಾದ್ರೆ ಹಳ್ಳಿ ಕಡೆಗಳಲ್ಲಿ ಆದಂಥ ಮದುವೆಗಳನ್ನು ನಾನು ನೋಡ್ತಾ ಇದ್ದೆ. ಆಗ ಸಾಮಾನ್ಯವಾಗಿ ಎಲ್ಲ ಮದುವೆಗಳು ಕೂಡ ಚಪ್ರ ಹಾಕಿ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಯಾರೋ ಒಂದಷ್ಟು ಜನ, ಒಂದು 100-200 ಮ್ಯಾಕ್ಸಿಮಮ್ ಅಂದ್ರೆ ಒಂದು 300 ಜನ ಬರ್ತಾ ಇದ್ರು. ಅಲ್ಲಿ ಹೊರಗಡೆನೆ ಟೇಬಲ್ಗಳನ್ನು ಹಾಕಿ, ಶಾಮಿಯಾನ ಹಾಕಿ, ಅಲ್ಲಿ ಒಂದು ಸಿಂಪಲ್ ಆಗಿ ಮದುವೆ ಮುಗಿತಾ ಇತ್ತು. ಅಷ್ಟೇನು ಖರ್ಚು ಬರ್ತಾ ಇರಲಿಲ್ಲ, ಅಲ್ಲಿಗೆ ಅದನ್ನ ಮುಗಿಸ್ತಾ ಇದ್ರು. ಆದ್ರೂ ಕೂಡ ಹಂಗಂದ್ ಮಾತ್ರಕ್ಕೆ ಅವತ್ತು ತುಂಬಾ ಬಡತನನೇ ಇತ್ತು ಅಂತ ಅಲ್ಲ, ಇವತ್ತು ಶ್ರೀಮಂತರಾಗಿರೋ ಕಾರಣಕ್ಕಾಗಿ ಈಗ ಮಾಡ್ತಾ ಇದ್ದಾರೆ ಅಂತಲ್ಲ. ಅವರು ತಮ್ಮ ಮೈಂಡ್ ಸೆಟ್ ಅನ್ನ ಬದಲಾವಣೆ ಮಾಡಿಕೊಂಡು ಬೇರೆಯವರು ಬೇರೆಯವ್ರು ಮಾಡ್ತಾ ಇರೋದನ್ನ ನಾನು ಮಾಡಬೇಕು ಅಂತ ಹೇಳಿ ಅದನ್ನ ಕಾಪಿ ಮಾಡೋದಿಕ್ಕೆ ಹೋಗಿ ಇವತ್ತು ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದಾರೆ. ಆದರೆ ಇವತ್ತು ಕೂಡ ಎಷ್ಟೋ ಕಡೆಗಳಲ್ಲಿ ಹಳ್ಳಿಗಳಲ್ಲಿ ಇದೇ ಥರ ಮೊದಲು ಯಾವ ಥರ ನಡೀತಾ ಇತ್ತೋ ಅದೇ ಥರ ಮದುವೆಗಳು ಇವತ್ತಿಗೂ ನಡೀತಿದೆ. ಆದರೆ ಒಂದು ಅರ್ಧಕ್ಕಿಂತ ಹೆಚ್ಚಿನ ಜನ ಇವತ್ತು ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ತಮ್ಮ ಶಕ್ತಿ ಮೀರಿ ಅದನ್ನ ವಿನಿಯೋಗ ಮಾಡೋದಿಕ್ಕೆ ಹೋಗಿ ತಮ್ಮ ಆಸ್ತಿ ಪಾಸ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ನಾವು ಇವತ್ತು ಗಮನಿಸ್ಬೇಕು. ಇದು ಬಹಳ ದುಃಖಕರವಾದಂಥ ವಿಚಾರ.
ನನಗೇನು ಇದರಲ್ಲಿ ನಂಬಿಕೆ ಇಲ್ಲ ಈ ಥರ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ. ಬಟ್ ನಾವುಗಳು ಕೂಡ ಇವತ್ತು ಯುವಕರು ಯೋಚನೆ ಮಾಡಬೇಕು. ಅಷ್ಟಾಗಿ ನಾವು ನಮ್ಮ ತಂದೆ ತಾಯಿಗಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಯಾವುದೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ, ನನಗೆ ಒಬ್ಬನೇ ಮಗ ಒಬ್ಬನೇ ಮಗಳು, ಹಾಗಾಗಿ ಅವರ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿ ಅವ್ರಿಗೇನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದಕ್ಕೆ ನಾವು ಕೂಡ ಪ್ರೋತ್ಸಾಹ ಕೊಡಕ್ಕೆ ಹೋದಾಗ ಅದೇನಾಗ್ತಾ ಹೋಗುತ್ತೆ, ಹೆಚ್ಚಿಂದ ಹೆಚ್ಚು ಖರ್ಚಾಗ್ತಾ ಹೋಗುತ್ತೆ. ಈ ರೀತಿ ಆದಮೇಲೆ ಏನಾಗುತ್ತೆ, ಎಲ್ಲ ಸಂದರ್ಭದಲ್ಲೂ ಆ ಒಂದು ಹಣನ ಸರಿದೂಗಿಸೋದಕ್ಕೆ ಆಗೋದಿಲ್ಲ. ಆಗೇನಾಗುತ್ತೆ, ಎಷ್ಟೋ ಕಡೆಗಳಲ್ಲಿ ಮತ್ತೆ ಸಾಲ ಮಾಡಬೇಕಾಗುತ್ತೆ, ಮತ್ತೆ ಬಡ್ಡಿ ಕಟ್ಟಬೇಕಾಗುತ್ತೆ. ಅದಾದ ನಂತರದಲ್ಲಿ ಮತ್ತೆ ಅದನ್ನು ತೀರ್ಸೋದಕ್ಕೆ ಇನ್ನೊಂದು ರೀತಿಯಲ್ಲಿ ಕಷ್ಟಪಡಬೇಕಾಗುತ್ತೆ. ಇನ್ನೆಷ್ಟೋ ಕಡೆಗಳಲ್ಲಿ ಈ ರೀತಿ ಫೈನಾನ್ಸನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ದಲೇ ಎಷ್ಟೋ ಜನಗಳು ಸಾಲ ಸೋಲ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೆಲವು ಕೆಲಸಗಳಲ್ಲಿ ಇರೋವಂಥವ್ರು, ಒಂದು ಕಂಪ್ನಿಯಲ್ಲಿ ಇರೋನು ಇರ್ಬೋದು ಅಥವಾ ಒಂದು ಬೇರೆ ಉದ್ಯೋಗಗಳಲ್ಲಿ ಇರೋವಂಥವ್ರು, ಅವ್ರಿಗೆ ಬರ್ತಾ ಇರೋವಂಥ ಸಂಬಳ ಅವರ ಇಂತಹ ಖರ್ಚುಗಳಿಂದ ಕಾರಣಕ್ಕಾಗಿ ಸಾಕಾಗದೇನೆ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ರೀತಿಯಲ್ಲಿ ಇನ್ನೊಂದು ಭ್ರಷ್ಟಾಚಾರ ಮಾಡೋದು ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಹಣ ಹೊಡೆಯೋದು, ಆ ಥರ ಮಾಡಬೇಕಾದಂಥ ಪರಿಸ್ಥಿತಿಗೆ ಅವ್ರನ್ನ ಅವರೇ ತಗೊಂಡೋಗಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಕೇವಲ ಅವರು ಸಮಾಜದಲ್ಲಿ ಒಂದು ಸ್ಟೇಟಸ್ ಇರೋರು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಅವರು ಇನ್ನೊಂದು ಕೆಟ್ಟ ದಾರಿನ ತುಳಿಬೇಕಾದಂಥ ಪರಿಸ್ಥಿತಿಗೆ ಅವ್ರನ್ನ ಅವರೇ ತಂದ್ಕೊಂಡಿದ್ದಾರೆ. ಮತ್ತೆ ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ಈ ಥರ ಮದುವೆಗೆ ಬರುವಂಥದ್ದು ಈ ಕೊರೋನಾ ಟೈಮಲ್ಲಿ ನಾವು ನೋಡಿದ್ದೀವಿ, ಕೇವಲ 20 ಜನ 50 ಜನ ಇಷ್ಟೇ ಲಿಮಿಟ್ ಮಾಡಿದ್ರು, ಆಗಲೂ ಮದುವೆಗಳು ನಡೆದಿದ್ದಾವೆ. ಆದರೂ ಕೂಡ ಇವತ್ತು ಹೆಚ್ಚು ಖರ್ಚು ಮಾಡಿ ಎಸ್ಪೆಷಲಿ ಯುವಕರು ತಾವು ದುಡ್ದಿರೋ ಅಂಥದ್ದನ್ನ ಅವ್ರು 20 ವರ್ಷ 22 ವರ್ಷ ಇಷ್ಟೊತ್ತಿಗೆ ಕೆಲಸಕ್ಕೆ ಸೇರ್ಕೊಂಡಿರೋವಂಥವ್ರು, ಅವ್ರ ಮದುವೆ ಆಗೋ ಅಷ್ಟೊತ್ತಿಗೆ 4-5 ವರ್ಷ ದುಡ್ದಿರೋವಂಥ ದುಡ್ಡನ್ನ ಅದನ್ನ ಸೇವಿಂಗ್ಸ್ ಮಾಡ್ಕೊಂಡಿದ್ದನ್ನ ಅವರು ಇನ್ನೊಂದು ಯಾವುದೋ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಆ ಮೂಲಕ ಅವರು ಮುಂದಿನ ಭವಿಷ್ಯ ಭದ್ರಪಡಿಸ್ಕೊಳ್ಬೋದು. ಅದನ್ನ ಮಾಡೋದನ್ನ ಬಿಟ್ಟು ಈ ರೀತಿ ಲ್ಯಾವಿಶ್ ಆಗಿ ಖರ್ಚು ಮಾಡಿ ನಂತರ ಮತ್ತೆ ಇನ್ನೊಂದು ಸೈಕಲಲ್ಲಿ ಮತ್ತೆ ಝೀರೋಯಿಂದ ದುಡಿಮೆ ಮಾಡ್ತಾ ಇರುವಂಥ ಪ್ರಕರಣಗಳೇ ಇವತ್ತು ಹೆಚ್ಚಾಗಿರೋದು. ಇನ್ನು ಬೇರೆ ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಶ್ರೀಮಂತಿಕೆಯ ವಸ್ತುಗಳನ್ನು ಕೊಂಡ್ಕೊಂಡು ಎಲ್ಲ ಹಣನ ವ್ಯಯ ಮಾಡೋದು, ಅದು ಇನ್ನೊಂದು ರೀತಿ ಇದೆ. ಬಟ್ ಈ ರೀತಿ ಫಂಕ್ಷನ್ಗಳಿಗೆ ವ್ಯಯ ಮಾಡೋದ್ರಲ್ಲಿ ನನಗೆ ಪರ್ಸನಲ್ ಆಗಿ ಯಾವುದೇ ರೀತಿಯಾದಂಥ ಆಸಕ್ತಿ ನನಗೆ ಕಾಣೋದಿಲ್ಲ. ಮತ್ತೆ ನೋಡಿ, ಬೇಕಿದ್ರೆ ಯಾರೋ ಒಬ್ಬ ಬರ್ತಾನೆ, ನಾನು ಕೇಳೋವಂಥದ್ದು, ಯಾರೊಬ್ಬ ಬರ್ತಾನೆ ಮದುವೆಗೆ, ಅವನು ದೊಡ್ಡ ವ್ಯಕ್ತಿ ಆಗಿರ್ತಾನೆ, ಅವನು ಯಾರೋ ದೊಡ್ಡ ರಾಜಕಾರಣಿನೋ ಇಲ್ಲ ದೊಡ್ಡ ವ್ಯಕ್ತಿಗಳು ಕರೆದಿದ್ದೀವಿ ನಾವು ಅಂತೇಳಿ ಅವ್ರ ಮುಂದೆ ತೋರಿಸ್ಕೊಳ್ಳೋದಕ್ಕೆ ನಾವು ದೊಡ್ಡದಾಗಿ ದುಡ್ಡು ಖರ್ಚು ಮಾಡಿ ವ್ಯಯ ಮಾಡಿದ್ರೆ ಅವ್ನು 1 ದಿನ ಬರ್ತಾನೆ, 2 ದಿನ ಬರ್ತಾನೆ ಫಂಕ್ಷನ್ಗೆ. ಅದಾದ್ಮೇಲೆ ಅವ್ರು ನಮ್ಮ ಜೀವನ ನೋಡೋದಕ್ಕೆ ಬರ್ತಾರ? ಈ ಮದುವೆ ಅನ್ನೋದು ಹೆಂಗಾಗಿದೆ ಅಂದರೆ, ಒಂದಿನ ಆ ಮದುವೆ ಗಂಡು ಮತ್ತು ಹೆಣ್ಣು ಮಹಾರಾಜ ಮಹಾರಾಣಿ ಥರ ಮೆರೆಯೋದಕ್ಕೆ ಏನು ಬೇಕೋ ಆ ಥರ ಸೆಟಪ್ ಮಾಡ್ತಾರೆ. ಅದಾದ ನಂತರದಲ್ಲಿ ಯಾರು ಅವರ ಜೀವನದ ಕಡೆ ನೋಡುವಂಥ ಪರಿಸ್ಥಿತಿಗಳು ಯಾರಿಗೂ ಇರೋದಿಲ್ಲ. ಹಾಗಾಗಿ ಅವ್ರ ಜೀವನಕ್ಕೆ ಕಡೆಗೆ ಅವರೇ ಜವಾಬ್ದಾರರಾಗಿರ್ತಾರೆ. ಹಾಗಾಗಿ ತಂದೆ ತಾಯಿಗಳಲ್ಲಿ ವಿಶೇಷವಾಗಿ ಈಗ ಯಾರು ಒಂದು ತಮ್ಮ ಮಕ್ಕಳನ್ನ ಮದುವೆ ಮಾಡೋ ಅಂತ ಹಂತದಲ್ಲಿದ್ದೀರಿ, ಒಂದು 50, 55, 60, 65 ವರ್ಷ ಈ ಏಜ್ ಗ್ರೂಪಲ್ಲಿ ಇರುವಂಥ ಜನಗಳು, ತಮ್ಮ ಮದುವೆಗೆ ಅತಿಯಾಗಿ ಹೆಚ್ಚಾಗಿ ನೀವು ಖರ್ಚು ಮಾಡಬೇಡಿ. ನಿಮ್ಮ ಮಕ್ಕಳ ಮದುವೆಗೆ ಹೆಚ್ಚು ಖರ್ಚು ಮಾಡಬೇಡಿ. ಅದರ ಬದಲು ಆ ದುಡ್ಡನ್ನ ನಿಮಗೆ ಮನಸ್ಸಿದ್ದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೇನೆ ಇನ್ವೆಸ್ಟ್ ಮಾಡಿ, ಅವರ ಎಜುಕೇಷನ್ಗೆ ಇನ್ವೆಸ್ಟ್ ಮಾಡಿ. ಅವರಿಗೆ ಯಾವುದೋ ಒಂದು ಮನೇನೋ ಅಥವಾ ಇನ್ನೊಂದೇನೋ ಮಾಡಿಕೊಡ್ಲಿಕ್ಕೆ ನೀವು ವಿನಿಯೋಗಿಸದಿದ್ರೆ ವಿನಿಯೋಗಿಸಿ. ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇಂಥ ವಿಚಾರಗಳಿಗೆ ದುಡ್ಡನ್ನೇ ವ್ಯಯ ಮಾಡಿ ಅವರನ್ನು ಕೂಡ ಕಷ್ಟಕ್ಕೆ ನೂಕಿಸ್ಬೇಡಿ. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಈಗ ನಾನು ನಿನ್ನ ಮದುವೆ ಮಾಡ್ಬೇಕಂತ ಇದ್ದೀನಿ, ನೀನು ಎಲ್ಲಿಂದ ತರ್ತೀಯೋ ನನಗೆ ಗೊತ್ತಿಲ್ಲ, ನೀನು ಅಷ್ಟು ಲಕ್ಷ ತರಬೇಕು ಇಷ್ಟು ಲಕ್ಷ ತರಬೇಕು ಅಂತ ಅವ್ರ ಮೇಲೆ ಒತ್ತಡ ಹಾಕೋದು. ಅವರು ಹೇಗೋ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ, ಈಗ ಇನ್ನೇನು ಮಾಡಬೇಕು, ನಾನು ಮದುವೆ ಮತ್ತೊಂದು ಫಂಕ್ಷನ್ ಮಾಡ್ತಾ ಇದ್ದೀನಿ, ನಾನು ಆಗಲೇಬೇಕು ಅನ್ನೋ ಒತ್ತಡಕ್ಕೆ ಸಿಲುಕಿ ಅವ್ರು ಎಲ್ಲಿಂದ ದುಡ್ಡು ತೊಗೊಂಬರೋದು. ನಂತರದಲ್ಲಿ ಅವರು ಅದನ್ನು ವರ್ಷಾಂಗಟ್ಲೆ ಅದನ್ನು ತೀರ್ಸೋದಕ್ಕೆ ಕಷ್ಟಪಡ್ಕೊಂಡು ಕೂತ್ಕೊಳ್ಳೋವಂಥದ್ದು. ಇದರಲ್ಲಿ ಯಾವ ಅರ್ಥ ಇದೆ? ನಾವೇ ನಮ್ಮನ್ನು ಕಷ್ಟಕ್ಕೆ ನೂಕೊಂಡು ಯಾರಿಗೋ ತೋರ್ಸೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಯಾವುದೇ ಅರ್ಥ ಇಲ್ಲ. ನೋಡಿ, ಮದುವೆ ಬರೋರು ಕೂಡ ಎಂಥ ತಮಾಷೆ ಆದಂಥ ವಿಚಾರ ನೋಡಿ. ಮದುವೆ ಅಥವಾ ಇನ್ನೊಂದು ಫಂಕ್ಷನ್ಗೆ ಬರೋರು ಕೂಡ ಏನು ಮಾಡ್ತಾರೆ, 100 ರೂಪಾಯಿ ಕೊಟ್ಟರು ಸಮೇತ ಒಂದು ಕವರಲ್ಲಿ ಹಾಕಿ ಅಲ್ಲಿ ಹೆಸರು ಬರೆದು ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಆ ಹೆಸರು ಸಮೇತವಾಗಿ ನಿಮಗೆ ಕೊಡ್ತಾರೆ. ಅದನ್ನು ನೀವು ವಾಪಸ್ ಕೊಡಬೇಕಾಗಿದ್ದೆ, ಅದು ಋಣ, ಅದು ನಿಮ್ಮ ಮೇಲೆ ಬಿದ್ದಿರೋ ಋಣ ಆಗಿರಬೇಕಾದ್ರೆ ನೀವು ಕೇವಲ ತೋರ್ಪಡಿಕೆ ಮಾಡೋದಕ್ಕೋಸ್ಕರ ಯಾವ ವಿಚಾರಕ್ಕೋಸ್ಕರ ನೀವು ದುಡ್ಡು ವ್ಯಯ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಗೆ ಯಾವುದೇ ಗೌರವ ಸಿಗಲಿಲ್ಲ. 100 ರೂಪಾಯಿ ಕೊಡೋರು ಸಮೇತ ನಿಮಗೆ ಅದನ್ನ ಪುಕ್ಕಟೆಯಾಗಿ ಕೊಡ್ತಾ ಇಲ್ಲ. ಅವರು ಕೂಡ ಹೆಸರು ಬರೆದು ಮತ್ತೆ ನನ್ನ ಋಣ ನಿಮ್ಮ ಮೇಲೆ ಇದೆ ಅಂತ ಹೇಳಿನೇ ಮುಯಿ ಕೊಡ್ತಾ ಇರೋಂಥದ್ದು. ಆಗಿರ್ಬೇಕಾದ್ರೆ ಯಾವ್ದಕ್ಕೋಸ್ಕರ ನೀವು ದುಡ್ಡನ್ನು ವ್ಯಯ ಮಾಡ್ಕೊಳ್ತಾ ಇದ್ದೀರಾ? ಅದ್ರ ಬದಲಾಗಿ ಇವತ್ತು ಖರ್ಚು ಮಾಡ್ತಾ ಇರೋ ದುಡ್ಡಲ್ಲಿ ನೀವು ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ರಿ, ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತೀರಾ ಅದನ್ನು ಮಾಡಿ, ಅಥವಾ ಇನ್ನೊಂದು ಏನಾದರೂ ಒಂದು ಆಸ್ತಿಯನ್ನು ಕೊಂಡ್ಕೊಳ್ತೀರಾ ಅದನ್ನು ಕೊಂಡ್ಕೊಳ್ಳಿ. ಅಥವಾ ಯಾರೋ ಒಬ್ರು ನಾನು ಕೇಳಿದ್ದೆ,
ಅವ್ರಿಗೆ ಹೆಚ್ಚು ಈ ಥರ ಹಣ ವ್ಯಯ ಮಾಡೋದು ಇಷ್ಟ ಆಗಿಲ್ಲ ಅಂತ ಹೇಳಿ ಅವರು ಗಂಡ ಹೆಂಡತಿ ಇಬ್ಬರು ಹೋಗಿ ಒಂದು ಯುರೋಪಿಗೋ ಎಲ್ಗೋ ಒಂದು ಟ್ರಿಪ್ ಹೋಗಿ ಬಂದಿದ್ರಂತೆ. ಅಟ್ಲೀಸ್ಟ್ ಕಡೆ ಪಕ್ಷ ಅವರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ್ರೂ ಸಿಕ್ತು ತಮ್ಮ ಜೀವನದಲ್ಲಿ. ಆದರೆ ಎಷ್ಟೋ ಜನರಿಗೆ ಅಂಥ ಒಳ್ಳೆ ಎಕ್ಸ್ಪೀರಿಯನ್ಸೂ ಇಲ್ಲ. ಮತ್ತು ಇನ್ನು ಕೆಲವ್ರು ಹೇಳ್ಬೋದು, ಈಗ ಮದುವೆ ಅನ್ನೋದು ಒಂದು ದೊಡ್ಡ ಮೆಮೊರಿ ಆಗಿರುತ್ತೆ, ಅದು ಆಗಿರುತ್ತೆ ಈಗಿರುತ್ತೆ ಅಂತೇಳಿ. ನನಗೇನು ಆಗ ಅನ್ಸೋದಿಲ್ಲ. ಅಲ್ಲಿ ಇರುವಂಥ ಫೋಟೋನ ಯಾವತ್ತೋ ನಾವು ಒಂದಿನ ವಾಟ್ಸಪ್ಪಲ್ಲೋ ಮತ್ತೊಂದು ಕಡೆನೋ ಹಾಕೊಳ್ಬೋದು, ಅಥವಾ ಒಂದು ಆ್ಯನಿವರ್ಸರಿಗೋ ಇನ್ನೊಂದು ಕಡೆನೋ ಹಾಕೊಳ್ಬೋದೇ ಹೊರತು ಪ್ರತಿದಿನ ಅದು ನಮಗೆ ಉಪಯೋಗಕ್ಕೆ ಬರ್ತಾ ಇರೋದಿಲ್ಲ. ಎಲ್ಲೋ ಒಂದು ಸಲದ ಮೆಮೊರಿ, ಯಾವುದೋ ಒಂದು ಮೆಮೊರಿ ಅಂತೇಳಿ ನಾವು ಕಟ್ಟಿಬಿಡ್ತಾ ಇದೀವಿ. ಮೆಮೊರಿ ಕಟ್ಟಿಬಿಡೋದ್ರ ಬದಲು ಜೀವನದ ಕಡೆ ನಾವು ಗಮನ ಕೊಟ್ಟರೆ ಹೆಚ್ಚು ಒಳ್ಳೆಯದು ಅಂತೇಳಿ ನನಗೆ ಅನಿಸುತ್ತೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನೋಡ್ರಿ. ನಮ್ಮ ಮಲೆನಾಡು ಭಾಗದಲ್ಲಿ ರಸ ಋಷಿ ಕುವೆಂಪು ಅವರು ಮಂತ್ರಮಾಂಗಲ್ಯ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದಿದ್ರು. ಕೇವಲ 100 ಅಥವಾ 200 ಜನರು ಅಷ್ಟೇ ಕರಿಬೇಕು ಮದುವೆಗೆ, ಮತ್ತು ಹೆಚ್ಚು ಖರ್ಚು ಮಾಡಬಾರ್ದು, ಆಡಂಬರ ಇರಬಾರ್ದು, ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಗಮನ ಕೊಡುವಂಥದ್ದಾಗಲಿ ಆ ಥರದ್ದು ಇರಬಾರ್ದು ಅಂತೇಳಿ ಮಂತ್ರಮಾಂಗಲ್ಯ ಅಂತೇಳಿ ತಂದಿದ್ರು. ಸೊ ಹಾಗಾಗಿ ಇವತ್ತು ಈ ಎಸ್ಪೆಷಲಿ ಮಿಡಲ್ ಕ್ಲಾಸಲ್ಲಿರುವಂಥ ಜನಗಳು ಮತ್ತು ಇನ್ನೂ ಎಷ್ಟೋ ಕಡೆಗಳಲ್ಲಿ ಸ್ವಲ್ಪ ಬಡವರಿರೋರು ಸಮೇತ ಸಾಲ ಸೋಲ ಮಾಡಿ ಮದುವೆ ಮಾಡ್ತಾ ಇರೋವಂಥದ್ದು ಅವ್ರಿಗೆ ತುಂಬ ಹಾನಿಕಾರಕ ಆಗಿದೆ. ಹಾಗಾಗಿ ಇಂಥದ್ದು ನಾವು ಯುವಕರು ಎಚ್ಚೆತ್ತುಕೊಳ್ಬೇಕು. ನಮ್ಮ ಭವಿಷ್ಯನ ನಾವು ಭದ್ರವಾಗಿ ಇಟ್ಕೊಳ್ಬೇಕೇ ಹೊರತು ಯಾವತ್ತೋ ಒಂದಿನ ನಾವು ಯಾರಿಗೋ ತೋರಿಸೋದಕ್ಕೋಸ್ಕರ ಅಷ್ಟು ದುಡ್ಡನ್ನು ವ್ಯಯ ಮಾಡಬಾರ್ದು. ನಾನು ಕೂಡ ಪರ್ಸನಲ್ ಆಗಿ ಹೇಳ್ತೀನಿ, ಈ ವಿಚಾರದಲ್ಲಿ ನಾನು ಕೂಡ ಅಷ್ಟೊಂದು ಕನ್ವಿನ್ಸ್ ಮಾಡೋಕ್ಕಾಗಿರಲಿಲ್ಲ ನನ್ನ ಮನೆಯಲ್ಲಿ. ಅದು ಕೂಡ ನನಗೆ ಎಲ್ಲೋ ಒಂದು ಕಡೆ ನಾನು ಅಷ್ಟು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ. ಅಂದರೆ ಆ ಜನ್ರೇಷನ್ ಅವರ ಮೈಂಡ್ ಸೆಟ್ಟೇ ಆ ಥರ ಇದೆ. ಮತ್ತು ಅವರು ಅದೇ ಮೈಂಡ್ ಸೆಟ್ಟನ್ನು ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಏನೂ ಇಲ್ಲ. ನಾವು ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ಪ್ರುಡೆನ್ಸ್ ಅಂತೀವಿ, ಅಂದರೆ ಆರ್ಥಿಕವಾಗಿ ನಾವು ಆಲೋಚನೆ ಮಾಡಿ ಏನನ್ನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಸ್ಪೆಷಲಿ ಯುವಕ ಯುವತಿಯರು ಏನು ಅಭಿಪ್ರಾಯವನ್ನು ಹೊಂದಿದ್ದೀರಿ ಅಂತೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ.